ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಳ ದಮಯಂತಿಯರ ಕಥೆಯಲ್ಲಿ ಕರ್ಮದ ಫಲದ ಬಗ್ಗೆ ಹೇಳುತ್ತಿದ್ದೇನೆ. ದಮಯಂತಿ ಗಾಢನಿದ್ರೆ ಬಿಟ್ಟು ಎಚ್ಚರಗೊಂಡು ಮೈ ಮುರಿಯುತ್ತಾ ಮೇಲೆದ್ದಳು. ಮೆಲ್ಲನೆ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ನೋಡಿದಳು. ಎಚ್ಚರಗೊಂಡ ಮೇಲು ಸವಿಮುತ್ತಿಗಾಗಿ ಪೀಡಿಸಿ ಗೋಳು ಉಯ್ಯುತ್ತಿದ್ದ ಮನದನ್ನ ಹಿಂದೇಕೆ ಸುಮ್ಮನಿದ್ದಾನೆ. ಹುಡುಕಿದರೆ ಎರಡು ಮಗ್ಗುಲಿನಲ್ಲಿ ಇರಲಿಲ್ಲ. ಗಂಡನ ಅನುಪಸ್ಥಿತಿಯನ್ನು ನೆನೆದು ಮೂರ್ಛೆ ಹೋಗುವಂತಾಯಿತು. ಅರೆಕ್ಷಣ ಪ್ರಜ್ಞೆಯಿಲ್ಲದೆ ಹೋಯಿತು. ಎಚ್ಚರಗೊಂಡಳು. ಅರೆ ನಿಮಿಷ ಗಂಡನನ್ನು ಕಾಣದಿದ್ದರೂ ಪರಿತಪಿಸುತ್ತಿದ್ದವಳಿಗೆ ಎಷ್ಟು ಹೊತ್ತಾದರೂ ಅವನು ಬರದೆ ಹೋದಾಗ ಕಾತರಿಸಿದಳು, ಹಂಬಲಿಸಿದಳು, ಕೂಗಿಕೊಂಡಳು. ಪ್ರತಿಯಾಗಿ ಬಂದದ್ದು ಅವಳದೇ ಧ್ವನಿ, ಗಂಡನ ನಿರುತ್ತರ. ಹಾ ರಮಣ, ಹಾ ನಳಪತಿ, ರಣಧೀರ, ಸದ್ಗುಣಹಾರ, ರಿಪು ಸಂಹಾರ, ನಿತ್ಯೋದಾರ, ನಿರ್ಮಲ ಸತ್ಯ ಸಂಚಾರ, ಘೋರ ಅಡವಿಯಲ್ಲಿ ನಂಬಿ ಬಂದ ಸತಿಯನ್ನು ಒಬ್ಬಳೇ ಬಿಟ್ಟು ಹೋದೆಯಲ್ಲ, ಒಮ್ಮೆ ಬಂದು ಬಿಡು, ಇನ್ನು ನನಗಾರು ಗತಿ ಎಂದು ಹಲುಬಿದಳು ದಮಯಂತಿ. ಕಾಡ್ಗಿಚ್ಚು ನನ್ನನ್ನು ಸುಡಬಾರದೆ, ಕಾಲಕೂಟ ವಿಷದ ಪ್ರವಾಹವೇ ಬಂದು ನನ್ನನ್ನು ಮುಳುಗಿಸಬಾರದೆ ಎಂದು ಪ್ರಶ್ನಿಸುತ್ತಾ ಪತಿಯನ್ನು ಅನುಸರಿಸಿಕೊಂಡು ಕಾನನದಲ್ಲಿ ಸುತ್ತತೊಡಗಿದಳು. ಹುಚ್ಚಿಯಂತೆ ಅಲೆದಳು ದಮಯಂತಿ. ಶುಕಗಳನ್ನು, ಪಿಕಗಳನ್ನು, ಅಖಿಲ ಪಕ್ಷಿ ಸಮುದಾಯವನ್ನು, ವನ್ಯ ಮೃಗಗಳನ್ನು ಕಂಡಾಗ ಎಲ್ಲಾದರೂ ನನ್ನ ಪತಿಯನ್ನು ಕಂಡಿರ ಕೇಳಿದಳು. ತರುಲತೆಗಳನ್ನು ಬೆಸಗೊಂಡಳು. ತಲೆ ಕೂದಲು ಕೆದರಿ ಅಸ್ತವ್ಯಸ್ತವಾದರೂ ಗಮನ ಹರಿಸಲಿಲ್ಲ. ನೆಲದಲ್ಲಿ ಹೊರಳಾಡಿದಳು. ನನಗೆ ಬಂದಂತಹ ಶೋಕ ಪೃಥ್ವಿಯಲ್ಲಿ ಬೇರೊಬ್ಬ ಹೆಣ್ಣಿಗೆ ಬಂದಿರಬಹುದೇ? ಛೆ, ಖಂಡಿತ ಇರಲಾರದು. ತನ್ನೊಳಗೆ ಹೇಳಿಕೊಂಡಳು. ಅರಣ್ಯ ಪಾಲಾಗಲಿ ಎಂದೇ ನಾನು ನಳನ ಬದುಕಿನಲ್ಲಿ ಪ್ರವೇಶಿಸಿದ ಹತಭಾಗಿನಿಯಾದನೆಲ್ಲವೇ? ನಳನನ್ನು ಬಿಟ್ಟರೆ ಇನ್ನೇನು ಕಣ್ಣಿಗೆ ಕಾಣಿಸದೆ ಮುಂದೆ ಹೋಗುತ್ತಿದ್ದ ದಮಯಂತಿಗೆ ಇದ್ದಕ್ಕಿದ್ದಂತೆ ಕಂಟಕವೊಂದು ಎದುರಾಯಿತು. ತರಗೆಲೆಗಳ ಮೇಲೆ ನಡೆಯುತ್ತಿದ್ದಾಳೆ. ಎಲೆಗಳ ಪದರವನ್ನು ಬೆಚ್ಚಗೆ ಹೊದ್ದು ಮಲಗಿದ್ದ ಹುರುಗವೊಂದರ ಮೇಲೆ ಕಾಲಿಟ್ಟಳು. ಮಲಗಿದ್ದ ಹಾವು ತಟ್ಟನೆ ಎಚ್ಚರಗೊಂಡಿತು. ಕೋಪದಿಂದ ಪೂತ್ಕರಿಸಿತು. ವಿಷಯುಕ್ತ ಹಲ್ಲುಗಳಿರುವ ಬಾಯನ್ನು ತೆರೆದು ಎಡೆಯಪ್ಪಳಿಸಿ ನಳಿನಾಕ್ಷಿಯ ಕಾಲುಗಳಿಗೆ ಬಲವಾಗಿ ಸುತ್ತಿಕೊಂಡಿತು. ದಮಯಂತಿ ಗಾಬರಿಗೊಂಡಳು. ಕ್ರೂರ ಸರ್ಪವನ್ನು ಕಂಡು ಹೌಹಾರಿದಳು. ಜಗನ್ನಾಥ, ನನ್ನ ಪತಿ ನನ್ನ ಕಾಡುಪಾಲು ಮಾಡಿ ನುಣುಚಿಕೊಂಡಿರುವಾಗ ನಾನು ವಿಷದ ಸರ್ಪನ ಪಾಲಾದನೆ. ಯಾರಲ್ಲಿ ಬಿಡಲಿ? ನನ್ನ ಜೀವ ಉಳಿಸುವವರು ಯಾರಿದ್ದಾರೆ? ಅಕಟ, ಮುಕುಂದ, ವಾರಿಜಾಕ್ಷ, ಸಲಹು ಎಂದು ಕೂಗಿಕೊಂಡಳು. ಹೆಣ್ಣೊಬ್ಬಳ ಆರ್ತನಾದ ಕೇಳಿ ಬಂದ ಮರುಕ್ಷಣವೇ ಶಬರನೊಬ್ಬ ಬಿಲ್ಲು ಬಾಣಗಳೊಂದಿಗೆ ಓಡೋಡಿ ಬಂದ. ಸುಂದರ ಶ್ರೀಯೊಬ್ಬಳನ್ನು ನುಂಗಲೆಳೆಸುತ್ತಿದ್ದ ಸರ್ಪವನ್ನು ಕಂಡು ಹರೆಗಳಿಗೆ ತಡಮಾಡದೆ ಕೈಯಲ್ಲಿರುವ ಕರವಾಲದಿಂದ ಕತ್ತರಿಸಿ ಚೆಲ್ಲಿ ಅವಳನ್ನು ಪಾರು ಮಾಡಿದ. ರಾಹುವಿನ ದವಡೆಯೊಳಗಿದ್ದ ಚಂದ್ರನ ಹಾಗೆ ಸರ್ಪ ಬಂಧದಲ್ಲಿ ಸೇರಿ ಮೂರ್ಛಿತಳಾಗಿದ್ದ ದಮಯಂತಿಯನ್ನು ಮಂತ್ರ ಪಠಣದ ಮೂಲಕ ಎಚ್ಚರಗೊಳಿಸಿದ. ಸನಿಹದಲ್ಲಿರುವ ಕೆಂದಾವರೆಗಳು ತುಂಬಿದ ಕೊಳದಲ್ಲಿ ಸ್ನಾನ ಮಾಡಿ ಮೈಯ ಆಯಾಸ ಕಳೆದುಕೊಂಡು ಬರಲು ಸೂಚಿಸಿದ.
ದಮಯಂತಿ ಸ್ನಾನ ಮುಗಿಸಿ ಬರುವವರೆಗೂ ಕಾದಿದ್ದ ಶಬರನು, ಸುಂದರಾಂಗಿ, ಇಂದು ನನ್ನ ಅದೃಷ್ಟದ ಬಾಗಿಲು ತೆರೆದಿದೆ ಎಂದು ಭಾವಿಸಿ ಹರ್ಷಗೊಂಡಿದ್ದಾನೆ. ನಿನ್ನಂತಹ ರೂಪ ದೈಸಿರಿಯನ್ನು ಸಾವಿನಿಂದ ಪಾರು ಮಾಡಲು ಸಿಕ್ಕಿದ ಅವಕಾಶ ನನ್ನ ಸುದೈವವೇ ನಿಜ. ಪ್ರಾಣ ರಕ್ಷಿಸಿದ ಮಹದುಪಕಾರಕ್ಕೆ ಪ್ರತಿಯಾಗಿ ನೀನು ನನ್ನ ಅರ್ಧಾಂಗಿಯಾಗಬೇಕು ಎಂದು ಕೋರಿದ. ಅದನ್ನು ಕೇಳಿ ದಮಯಂತಿಯು, ಅಯ್ಯ, ಇದು ಉಚಿತವೇ? ನನಗೆ ಜೀವದಾನ ಮಾಡಿದ ನೀನು ತಂದೆಯ ಸಮಾನ. ನಾನು ನಿನ್ನ ಮಗಳು. ನಿನಗೆ ವಿವಾಹವಾಗಿದೆ, ನನಗೆ ವಿವಾಹವಾಗಿದೆ, ಗಂಡನಿದ್ದಾನೆ. ಋತ ನನ್ನನ್ನು ಬಲವಂತ ಮಾಡಬೇಡ, ಕೈ ಮುಗಿದು ಕೇಳಿಕೊಂಡಳು. ಆದರೆ ಶಬರನು ಕೇಳಲಿಲ್ಲ. ನಾವು ಅರಣ್ಯವಾಸಿಗಳು, ನಮಗೆ ಬೇಕಾದದ್ದನ್ನು ಬಾಹುಬಲದಿಂದ ಪಡೆಯಬಲ್ಲೆವು. ಸಂಬಂಧಗಳು ಹೊತ್ತಟ್ಟಿಗಿರಲಿ, ಬಾ ನನ್ನ ಜೊತೆಗೆ ಎಂದು ಕೈ ಹಿಡಿಯಲು ಮುಂದಾದ. ಬೇಡ, ಹಠ ಹಿಡಿಯಬೇಡ, ನಾನು ಮುನಿದು ಶಪಿಸಿದರೆ ನಿನಗೆ ಉಳಿಗಾಲವಿಲ್ಲ ಎಂದು ದಮಯಂತಿ ಎಷ್ಟು ಎಚ್ಚರಿಸಿದರೂ ಮನಗೊಡದೆ ಶಬರನು ಅವಳನ್ನು ಬಲವಂತವಾಗಿ ತನ್ನೊಡನೆ ಕರೆದೊಯ್ಯಲು ಮುಂದಾದ. ಸಾರಸಮುಖಿ ದಮಯಂತಿ ಅನ್ಯ ಮಾರ್ಗವಿಲ್ಲದೆ ಕೋಪದಿಂದ ಅವನತ್ತ ದೃಷ್ಟಿ ಹಾಯಿಸಿದ್ದೇ ತಡ. ದೇವತೆಗಳು ಅವಳಿಗೆ ನೀಡಿದ ವರ ಪ್ರಸಾದದ ಫಲವಾಗಿ ಕಣ್ಣುಗಳಿಂದ ಹೊರಟ ದಾವಾನಲವು ಶಬರನನ್ನು ಆವರಿಸಿ ಭಸ್ಮೀಭೂತಗೊಳಿಸಿತು. ಬಂದ ಕಂಟಕವು ನಿವೃತ್ತಿಯಾಯಿತು. ಮತ್ತೆ ಪತಿಗಾಗಿ ಹಂಬಲಿಸುತ್ತಾ ಮರುಕದ ಸಾಗರವಾಗಿ ದಮಯಂತಿ ಕಾಡಿನಲ್ಲಿ ಹಂಡಲೆಯುತ್ತಿದ್ದಾಳೆ. ಆಶ್ಚರ್ಯವೆಂದರೆ ಅವಳು ಮುಂದೆ ಬರುತ್ತಿದ್ದಂತೆ ಕಾನನದಲ್ಲಿ ಸಂಚರಿಸುತ್ತಲಿದ್ದ ಭೂತ, ಬೇತಾಳ, ಪಿಶಾಚಿ ದುಷ್ಟಶಕ್ತಿಗಳು ಅವಳ ಪಾತಿವ್ರತ್ಯದ ತೇಜಸ್ಸನ್ನು ನೋಡಲಾಗದೆ ದೂರ ಓಡಿ ಹೋದವು. ಶರಭ, ಮೊಲ, ಗಜ, ಕೇಸರಿ ಮುಂತಾದ ವನ್ಯಮೃಗಗಳು ಕೂಡ ತಮಗೇನೋ ಅಪಾಯ ಎದುರಾಗಿದೆ ಎಂಬಂತೆ ವೇಗವಾಗಿ ಬಹುದೂರಕ್ಕೆ ಸಾಗಿಬಿಟ್ಟವು. ಮುಂದೆ ಬಂದಾಗ ಅನೇಕ ಮಂದಿ ತಪಸ್ವಿಗಳು ಕಾಣಿಸಿಕೊಂಡರು. ದಮಯಂತಿ ಕಂಬನಿಗರಿಯುತ್ತಾ ಅವರ ಪಾದಗಳಿಗೆ ಸಾಷ್ಟಾಂಗ ಎರಗಿದಳು. ಯಾರಮ್ಮ ನೀನು? ನೋಡಿದರೆ ಕುಲಸ್ತ್ರೀಯಂತೆ ಕಾಣುತ್ತಿರುವೆ. ನಿನ್ನ ಮುಖ ಬಾಡಿದೆ. ಕಡು ದುಃಖದಿಂದ ಕಂಬನಿಗರಿಯುತ್ತಿರುವುದು ಕಂಡಾಗ ಯಾವುದೋ ಕಷ್ಟ ಕಾರ್ಪಣ್ಯದಲ್ಲಿ ಸಿಲುಕಿದಂತೆ ತೋರುತ್ತಿದೆ. ನಿನ್ನ ಮನದಿಂಗಿತವೇನೆಂದು ಹೇಳು ಎಂದು ಕೇಳಿದರು. ದಮಯಂತಿಯು ದುಃಖದಿಂದ ಕಂಪಿಸುವ ದನಿಯಲ್ಲಿ ತಾನು ಯಾರು, ತನಗೆ ಒದಗಿದ ಸಂಕಷ್ಟವೇನು ಎಂಬುದನ್ನು ವಿಷದಪಡಿಸಿದಳು. ನಿದ್ರೆಯಲ್ಲಿರುವಾಗ ನನ್ನನ್ನು ತ್ಯಜಿಸಿ ಹೋದ ನಳಭೂಪತಿ ಈ ದಾರಿಯಾಗಿ ಹೋಗಿರುವುದನ್ನು ನೀವೆಲ್ಲಾದರೂ ನೋಡಿದಿರಾ? ಪತಿಯ ನಗಲಿ ಘೋರ ಅಡವಿಯಲ್ಲಿ ಅಲೆಯುತ್ತಿರುವ ನನಗೆ ಬೆಳಕಿನ ದಾರಿ ತೋರುತ್ತೀರಾ ಎಂದು ಕೇಳಿಕೊಂಡಳು. ಮಾನಿನಿಯ ಮನದಳವನ್ನು ಕೇಳಿ ಮುನಿಗಳ ಅಂತಃಕರಣ ಕರಗಿತು. ಅವರು, ಅಮ್ಮ, ಶೋಕವನ್ನು ಬಿಡು, ಸುಮ್ಮನೆ ಕನಲಿ ಕಂಗೆಡಬೇಡ. ನಿನ್ನ ಪತಿ ಕಳೆದುಕೊಂಡ ರಾಜ್ಯ, ಮಕ್ಕಳು, ಹೀಗೆ ಎಲ್ಲ ಸೌಭಾಗ್ಯವನ್ನು ಮರಳಿ ಪಡೆಯುವ ಯೋಗ ನಿನ್ನ ಹಣೆಯಲ್ಲಿ ನಿಚ್ಚಳವಾಗಿ ಕಾಣಿಸುತ್ತಿದೆ. ಬಂದಿರುವ ಕಷ್ಟಗಳು ಸೂರ್ಯ ಕಿರಣ ತಗುಲಿದ ಮಂಜಿನ ಹಾಗೆ ಕರಗಿ ಹೋಗುತ್ತವೆ. ಧೈರ್ಯದಿಂದಿರು ಎಂದು ಸಮಾಧಾನಪಡಿಸಿದರು. ತಪಸ್ವಿಗಳ ಬಳಿ ಇನ್ನು ಏನಾದರೂ ಕೇಳಬೇಕು ಎಂದು ದಮಯಂತಿ ಯೋಚಿಸಿದ್ದಳು. ಆದರೆ ಅಷ್ಟು ಹೇಳಿದ ಕೂಡಲೇ ತಪಸ್ವಿಗಳು ಇದ್ದಕ್ಕಿದ್ದಂತೆ ಅಗೋಚರರಾಗಿಬಿಟ್ಟರು. ಸ್ನೇಹಿತರೆ, ನಳ ದಮಯಂತಿ ಮುಂದುವರಿಯುತ್ತದೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.